ರೈತರಿಗೆ ಸರಬರಾಜಾಗ್ತಾ ಇದೆಯಾ ಕಲಬೆರಕೆ ರಸಗೊಬ್ಬರ? ರಸಗೊಬ್ಬರದಲ್ಲಿ ಕಲ್ಲುಗಳ ರಾಶಿ ಕಂಡು ಭುಗಿಲೆದ್ದ ರೈತರು. ರೈತರಿಗೆ ಸರಬರಾಜು ಮಾಡಬೇಕಾಗಿದ್ದ ರಸಗೊಬ್ಬರದಲ್ಲಿ ಕಲಬೆರಕೆ ನಡೀತಾ ಇದ್ದು, ಸರ್ಕಾರದ ಸಬ್ಸಿಡಿ ಯೂರಿಯಾವನ್ನ ಕೂಡ ಕಾಳಸಂತೆಗೆ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆ ಏಕಾಏಕಿ ರೈತರು ರಸಗೊಬ್ಬರ ಮಳಿಗೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿರುವ ಘಟನೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನಲ್ಲಿ ನಡೆದಿದೆ. ಹೌದು, ತ್ಯಾಮಗೊಂಡ್ಲು ಪಟ್ಟಣದ ವಿನಾಯಕ ಟ್ರೇಡರ್ಸ್ ಮಳಿಗೆಯಲ್ಲಿ ಈ ಅಕ್ರಮ ಬೆಳಕಿಗೆ ಬಂದಿದ್ದು, ರೈತರು ಖರೀದಿಸಿದ್ದ ಯೂರಿಯಾ ಚೀಲಗಳನ್ನು ತೆರೆದಾಗ ಅದರೊಳಗೆ ಕಲ್ಲುಗಳು ಕಂಡುಬಂದಿವೆ. ಜೊತೆಗೆ ಯೂರಿಯಾ ಖರೀದಿಸಲು ಬಂದಾಗ ಗೊಬ್ಬರ ಇಲ್ಲ ಎಂದು ಹೇಳ್ತಾ ಇದ್ದ ಮಳಿಗೆ ಮಾಲೀಕರು ಹಿಂಭಾಗದ ಗೋಡೌನ್ಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಯೂರಿಯಾ ಸಂಗ್ರಹಿಸಿಟ್ಟಿದ್ದು, ಸರ್ಕಾರದಿಂದ ರೈತರಿಗೆ ಸಬ್ಸಿಡಿ ದರದಲ್ಲಿ ನೀಡಬೇಕಾಗಿದ್ದ ಯೂರಿಯಾವನ್ನ ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಎಂದು ರೈತರು ಆರೋಪಿಸಿದ್ದಾರೆ. ವಿನಾಯಕ ಟೆಂಡರ್ಸ್ ಅಂತ ಗೊಬ್ಬರದ ಅಂಗಡಿಯಲ್ಲಿ ಕೆಂಪರಾಜು ಅಂತ ರೈತ ಇಲ್ಲೇ ಇದ್ದಾನೆ. ಇವರು ಗೊಬ್ಬರ ಪರ್ಚೇಸ್ ಮಾಡಿದ್ದಾರೆ. ಗೊಬ್ಬರ ತಾಂಬಂದಿದ್ದಲ್ಲಿ ಏನಾಗಿದೆ, ಬರೀ ಕಲ್ಲುಚ್ಚಿದು. ಆತ ಏನು ಹೇಳ್ತಾ ಇದ್ದಾನೆ, ಆಯಿತು ನಾವು ಕಂಪ್ನಿಗೆ ರೆಫರ್ ಮಾಡ್ತೀವಿ ಅಂತ ಕೃಷಿ ಅಧಿಕಾರಿ ಅಂತ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು ಅಂತ ಬನ್ನಿ ನಿಮ್ಮ ಹೆಸರು ಹೇಳಿ. ಆನಂದ್ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಾನು ನೋಟಿಸ್ ಕೊಟ್ಟಿದ್ದೀನಿ, ನನಗೆ ಇದು ನೋಟಿಸ್ ಕೊಡೋ ಅಧಿಕಾರ ಅಷ್ಟೇ ಇರೋದು. ನಾನು ಅಂಗಡಿ ಸೀಸ್ ಮಾಡೋದಲ್ಲಿ ಆ ಮಿಕ್ಕಿದ ಗೊಬ್ಬರದ ಮುಟ್ಟೆನಲ್ಲಿ ಕಸ್ಟಡಿ ತಾಣದಲ್ಲಿ ಇನ್ನೊಂದಲ್ಲಿ ಮತ್ತೊಂದಿಲ್ಲ ನನ್ನ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವರು ಕೃಷಿ ಅಧಿಕಾರಿಯಾಗಿ ಇವ್ರಿಗೆ ಏನು ಅಧಿಕಾರ ಇದೆ ಇವ್ರ ಹತ್ರ? ಯಾವ ಅಂಗಡಿ ಸರ್? ವಿನಾಯಕ ಟೆಂಡರ್ಸ್ ಅಂತ ತ್ಯಾಮಗೊಂಡು. ಇವ್ರ ಹತ್ರ ಏನು ಅಧಿಕಾರಿ? ಇವ್ರು ಕೃಷಿ ಅಧಿಕಾರಿ ಬಂದು ಇದನ್ನ ಕಸ್ಟಡಿ ತಾಂತೀನಿ, ನಾನು ಶಾಂಪಲ್ ತೋರ್ಸ್ ಕೇಳ್ತಾರೆ. ಇದಕ್ಕೆ ಯಾರು ಜವಾಬ್ದಾರರು? ಒಂದು ಮೂಟೆ ಗೊಬ್ಬರದ ರೇಟು ಎಷ್ಟಾಗಿದೆ? ಎಷ್ಟು ಕೊಡ್ತಾರೆ? 2200 ರೂಪಾಯಿ ಕೊಟ್ಟು ಗೊಬ್ಬರದ ಮೂಟೆ ತಂದಿರೋದು ಇದು. 15 ಗಿಡಕ್ಕೆ ಮತ್ತೆ ಅಡಿಕೆ 20 ಮಂಗಳ ಕಂಪನಿ ಗೊಬ್ಬರ ಸಂಪೂರ್ಣವಾಗಿ ಗೊಬ್ಬರ 2200 ರೂಪಾಯಿ ನನಗೆ ಕೊಟ್ಟರು. ಜಲ್ಲಿಕಲ್ಲು ಪೂರ್ತಿ ಮಿಕ್ಸ್ ಇದೆ. ಜಲ್ಲಿಕಲ್ಲು ಫಸ್ಟ್ ಒಂದು ಮೂಟೆ ಹಾಕ್ಬಿಟ್ಟೆ. ಅಲ್ಲಿ ಗೊಬ್ಬರದ ಅಂಗಡಿ ಏನು ಹೇಳ್ತಾರೆ? ಇನ್ನು ಯೂರಿಯಾ ಚೀಲಗಳಲ್ಲಿ ಕಲ್ಲುಗಳು ಪತ್ತೆಯಾಗಿರುವುದು ರೈತರ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದ್ದು, ಆಕ್ರೋಶಗೊಂಡ ರೈತರು ಮಳಿಗೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇತ್ತ ಕಾಳಸಂತೆಯಲ್ಲಿ ಬಡವರಿಗೆ ಸಿಗಬೇಕಾದ ಅಕ್ಕಿ ರಾಗಿಯನ್ನ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ನೆಲಮಂಗಲ ತಾಲೂಕಿನ ಮಾದನಾಯಕನಹಳ್ಳಿಯ ಉಗ್ರಾಣವೊಂದರ ಮೇಲೆ ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಈ ವೇಳೆ ಗೋಡೌನ್ನಲ್ಲಿ ಬರೋಬ್ಬರಿ 365 ಚೀಲ ಅಕ್ಕಿ ಹಾಗೂ ರಾಗಿ ಪತ್ತೆಯಾಗಿದೆ. ಅಲ್ಲದೆ ಸುಮಾರು 3500 ಕೆಜಿ ಸರ್ಕಾರಿ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ಅಧಿಕಾರಿಗಳು ಸ್ಥಳದಲ್ಲೇ ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಅಕ್ಕಿ ರಾಗಿಯನ್ನ ಜಪ್ತಿ ಮಾಡಿದ್ದು, ಒಂದು ಟಾಟಾ ವಾಹನ, ತೂಕದ ಯಂತ್ರ ಸೇರಿದಂತೆ ಹಲವು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಸರ್ಕಾರಿ ಆಹಾರ ಧಾನ್ಯವನ್ನ ಖಾಸಗಿ ಉಗ್ರಾಣದಲ್ಲಿ ಸಂಗ್ರಹಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿ ಹಾಗೂ ಸುಬ್ಬರಾಜು ಎಂಬುವವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ನೆಲಮಂಗಲ.